ನಿಮಗೆ ವಿರುದ್ಧ ಆಹಾರ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆಯಾ? ರಾಂಗ್ ಫುಡ್ ಕಾಂಬಿನೇಷನ್ಸ್ ಅಂದರೆ ನಾವು ಸೇವಿಸುವ ಆಹಾರವನ್ನು ತಪ್ಪಾದ ರೀತಿಯಲ್ಲಿ ಸಂಯೋಜನೆ ಮಾಡಿ ಸೇವಿಸೋದರಿಂದ ಅವು ನಮ್ಮ ದೇಹಕ್ಕೆ ಸ್ಲೋ ಪಾಯ್ಸನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಂದಿನ ಹಲವಾರು ಅಲರ್ಜಿ, ಸ್ಕಿನ್ ಡಿಸೀಸಸ್, ಡೈಜೆಸ್ಟಿವ್ ಡಿಸಾರ್ಡರ್ ಹಾಗೂ ಇನ್ಫರ್ಟಿಲಿಟಿ ಅಂತಹ ದೊಡ್ಡ ದೊಡ್ಡ ತೊಂದರೆಗಳಿಗೂ ಕೂಡ ಈ ವಿರುದ್ಧ ಆಹಾರ ಪ್ರಮುಖ ಕಾರಣ ಆಗುತ್ತೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ? ಈ ಕಾನ್ಸೆಪ್ಟ್ನ ಆಯುರ್ವೇದದಲ್ಲಿ ತುಂಬ ವಿಶೇಷವಾಗಿ ಹೇಳಿದ್ದಾರೆ. ಚರಕ ಸಂಹಿತೆಯಲ್ಲಿ ಆಚಾರ್ಯ ಚರಕರು 18 ವೆರೈಟೀಸ್ ಆಫ್ ವಿರುದ್ಧ ಆಹಾರಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಪ್ರತ್ಯೇಕವಾಗಿ ಆರೋಗ್ಯಕರವಾಗಿರುವ ಆಹಾರಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ, ಅಂದರೆ ರಾಂಗ್ ಕಾಂಬಿನೇಷನಲ್ಲಿ ತೆಗೆದುಕೊಂಡಾಗ, ರಾಂಗ್ ಟೈಮ್ನಲ್ಲಿ ತೆಗೆದುಕೊಂಡಾಗ, ರಾಂಗ್ ಪ್ರಪೋರ್ಷನ್ನಲ್ಲಿ ತೆಗೆದುಕೊಂಡಾಗ ಅಥವಾ ತಪ್ಪಾದ ರೀತಿಯಲ್ಲಿ ಸೇವಿಸಿದಾಗ ಅವು ನಮಗೆ ಅತ್ಯಂತ ಹಾನಿಕರವಾಗುತ್ತೆ. ಮುಂಬರುವ ವಿಡಿಯೋಗಳಲ್ಲಿ ಯಾವ ಆಹಾರಗಳನ್ನು ಯಾವುದ್ರ ಜೊತೆ ತಗೊಳ್ಬಾರ್ದು, ಎಷ್ಟು ಪ್ರಮಾಣದಲ್ಲಿ ತಗೊಳ್ಬಾರ್ದು ಅನ್ನೋದನ್ನು ನಾನು ಡೀಟೇಲ್ ಆಗಿ ವಿರುದ್ಧ ಆಹಾರ ಈ ಸೀರೀಸ್ನಲ್ಲಿ ನಾನು ನಿಮಗೆ ವಿವರಣೆ ಕೊಡ್ತೇನೆ. ನೆನಪಿರಲಿ, ಇಟ್ ನಾಟ್ ಓನ್ಲಿ ಮ್ಯಾಟರ್ಸ್ ವಾಟ್ ವಿ ಈಟ್ ಬಟ್ ಆಲ್ಸೋ ಮ್ಯಾಟರ್ಸ್ ಹೌ ವಿ ಈಟ್. ಹೌದು, ನಾವು ಏನನ್ನು ತಿಂತೇವೆ ಅನ್ನೋದಷ್ಟೇ ಮುಖ್ಯ ಆಗೋದಿಲ್ಲ, ಹೇಗೆ ತಿಂತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ಡಿಸಿಪ್ಲಿನ್ ಡಯಟ್ ಔಷಧಿಗಿಂತ ಹೆಚ್ಚು ರೋಗಗಳನ್ನು ತಡೆಯುತ್ತೆ.